ನಮ್ಮ ಅಮ್ಮ ವಾಪಸ್ ತಗೊಂಡು ಕೊಟ್ಟರೆ ಏನಂಬುತ್ತಪ್ಪ ಏನು ಅನ್ಕೊಂಬತ್ತಪ್ಪ ಅಮ್ಮಂಗಾಗುತ್ತೆ. ಇವ್ರು ನೋಡಿದ್ರೆ ಬೈತಾರಲ್ಲತ್ತೆ ರಾಜು ಯಾಕೆ ಇಸ್ಕೊಂಬಂದೆ ಅಂತ ಹೇಳಿ. ಸುಮ್ಮನೆ ಅಂತ ಏನು ಹೇಳ್ತಿ, ಹೋಗಿ ಇಕ್ಕೊಂಡು ಸುಮ್ಮನಾಗು. ಕೊಟ್ಟು ಬಂದೇನು ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ತಗೊಂಡಾಗ ಅವ್ರಿಗೆ ಕೊಟ್ರೆ ಅವ್ರಿಗೆ ಬೇಜಾರ ನೋಡಪ್ಪ. ಏನೋ ಗಂಡ ಯಾಕೆ ಬರಲೇ ಇಲ್ಲ ಇವನು ಹೋಗಿ ತಿಳ್ತ್ಕೊಂಡು ಅವ್ರು ಏನು ಅಂದ್ಕೊಂಡ್ರೆ ಏನೋ ಇವನಿನ್ನ ನಾನು ಹೋಗಲ್ಲ ಅಂತ ಇದ್ದಾನೆ. ಅದಕ್ಕೆ ಸುಮ್ಮನೆ ನೀನು ಇಕ್ಕೊಂಡು ಸುಮ್ಮನೆ ಏನೋ ಬುದ್ಧಿವಂತಿಕೆಯಿಂದ ಏನೋ ಮಾಡ್ಕೊಂಬಂತೆ. ಇಲ್ಲಾಂದ್ರೆ ಬಾಂಡ್ ಮಾಡಿಸಿದ್ದಲ್ಲ ಹಂಗೆ ಬಾಂಡ್ ಮಾಡಿಸಿ ಕೈ ಬಿಡಿಸೋ ಬಡ್ಡಿ ನಾನು ಬರುತ್ತೆ ಅಂತ ಏನು ಹೇಳೋಕೋಬೇಡ. ಕೊಟ್ಟು ಬಂದೆ ಅಂತ ಯಾಕೆ ಸುಮ್ಮನೆ ಗಾಲಾಟಿ ಹೋಗು. ಸರಿ ಹಂಗೆ ಅಂತೀನಿ ಹೇಳತ್ತೆ ಕೇಳಿರಿ. ಅಪ್ಪ ಅಮ್ಮ ಕೈಗೆ ಕೊಟ್ಟು ಬಂದೆ ವಾಪಸ್ಸು ಮನೆ ಕಟ್ಟಕ್ಕೆ ಅಂತ ಹೇಳ್ತೀನಿ ಅಷ್ಟೇನೆ. ಅಪ್ಪ ಅಮ್ಮಗೂ ಹೇಳ್ಬೇಕು ಅಷ್ಟೇನೆ. ಅಪ್ಪ ಹಿಂಗೊಂದ್ರು ಕಣಪ್ಪ ಅಂತ ಹೇಳಿ. ಸೊ ಅವ್ರನ್ನೇನು ಅದೆಲ್ಲ ಕೇಳಕ್ಕೆ ಹೋಗಲ್ಲ ಹೇಳ. ಅವನೇನು ಹಂಗೆ ಹೇಳಿದ್ರೆ ನೋಡಪ್ಪ ಯಾಕೆ ಹೇಳಿದ್ನೇನೋ ಹಂಗೆ ಹಿಂಗೆ ಅಂತ ನಿಮ್ಮಪ್ಪ ನಿಮ್ಮಮ್ಮನೂ ಅನುಮಾನ ಪಡ್ತಾರೆ. ಯಾಕೆ ಬೇಕು ಸುಮ್ಮನೆ ಆತು ಹೇಳೋಕೋಬೇಡ. ಸುಮ್ಮನೆ ನಿಕ್ಕೆ ನಿನ್ನ ಅಕೌಂಟ್ನಾಗ ದುಡ್ಡು ಇಕ್ಕೊಂಡು ಸುಮ್ಮನೆ ಬುದ್ಧಿವಂತಲಾಗಮ್ಮ. ಇಲ್ಲಾಂದರೆ ಆತನ ಮಾಡಬೇಕಿಡ್ವೆ ಮಾಡಿಸ್ಕೆ ಅಷ್ಟೇ. ಮನೆ ಕಟ್ಬೇಕಾರೆ ಯಾಕನ ಆಗುತ್ತೆ ಹಂಗೇನೆ ಫಿಕ್ಸೆಡ್ ಮಾಡಿ ಇಕ್ಕೊಂತೀನಿ. ಸುಮ್ಮನೆ ಯಾಕೆ ತೊಡವೆಗಿಡಿವೆ ಅಂತ ಯಾಕೆ ಹೋಗೋಣತ್ತ. ಇವರು ಬೈದ್ರು ನನಗಂತ ಬೇಜಾರಾಯ್ತು. ಯಾಕಪ್ಪ ಇವ್ರು ಹಿಂಗೆ ಬೈದ್ರು ಅಮ್ಮಂಗಾತು. ಅವ್ನು ಯಾಕೆ ಬೈದ್ನ ಹೇಳು, ಯಾರೂ ದುಡಿಯೋರಿಲ್ಲ ಏನಿಲ್ಲ, ನೀವೇ ಇಸ್ಕೊಂಡ್ರೆ ಎಲ್ಲ ನಿಮ್ಮಪ್ಪ ನಿಮ್ಮಮ್ಮ ಇಂಥ ಪಾಪ ಅವಾಗಿಂದ ಕಷ್ಟ ಬಿದ್ದವ್ರೆ, ಮನೆ ಬಾಕ್ಲು ಮಾಡ್ಕೊಂಬ್ಲಿ ಯಾಕೆ ಇಸ್ಕೊಂತೀಯ, ದುಡಿಯೋರು ಯಾರನ್ನ ಇದ್ದಾರೆ ಅಣ್ಣ ತಮ್ಮಗಳು ಅಂತ ಹೇಳಿ ಅವ್ನು ಒಳ್ಳೇದು ಹೇಳಿದ್ದು ಒಂದು ಅರ್ಥ ಐತಿ. ಅವನೇನು ಸುಮ್ಕೆ ಬೈಲಿಲ್ಲ. ಬಿಡು ಹೋಗಿ ಸುಮ್ಮನೆ ಅಂತ ಹೇಳಕ್ಕೆ ಸುಮ್ಮನೆ ಕೊಟ್ಟು ಬಂದೆ ಅಂತ ಅಂದು ಸುಮ್ಮನೆ ಹೋಗು. ಯಾಕೆ ಅದು ಸುಮ್ಮನೆ ಹೂ ಅಂದರೆ ಯಾವುದೂ ಇರಲ್ಲ. ಯಾಕೆ ಸಾಕಿಗೆ ಹೇಳ್ತೀಯ ರಾಜಮ್ಮ? ರಮ್ಮಯ್ಯ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ಲು, ಅದ್ಯಾವಾಗ ಇಸ್ಕೊಂಡಿದ್ರಲ್ಲ. ನಾವು ಬಾಂಡ್ ಮಾಡಿಕ್ಕೊಂಡ್ರದ ನೀನು ದುಡ್ದು ಇಕ್ಕೊಂಡ್ಯಾ ಕೊಡು ಅಂತೇಳಿ ಇಸ್ಕೊಂಡಿರ್ಲಿಲ್ವಿ. ಅವಳು ಬಂದು ಕೇಳಿದ್ಕೆ ಇವಳು ಕೊಟ್ಟು ಬಂದಿದ್ಲ ತಗೊಂಡೋಗಿ ಅವರು ನೆನೆದಿನ ಕೊಟ್ಟವ್ರಿ. ಯಾತನ ಮಾಡ್ಬೇ ಮಾಡಿಸ್ಕೊಳಮ್ಮ ಅವ್ನಿಗೂ ಯಾತನ ಪಾಲ್ಚೆನ ಉಂಗ್ರಾನ ಯಾತನ ಮಾಡಿಸ್ಕೊಡು ಯಾತು ಕೊಟ್ಟಿಲ್ಲ ಏನಿಲ್ಲ ಅಂತೇಳಿ 5 ಲಕ್ಷ ರೂಪಾಯಿ ಕೊಟ್ಟವ್ರಿ. ಅದಕ್ಕೆ ಇವಳು ತಗೊಂಬಂದು ಅವ್ನಿಗೆ ಹೇಳಿದ್ಲು ನಮ್ಮ ರಾಜುಗೆ ಕೊಟ್ಟರು ನಮ್ಮಪ್ಪ ನಮ್ಮಮ್ಮ ಅಂತೇಳಿ. ಅವನೇನು ಯಾರಿದ್ದಾರೆ ಗಂಡು ಹುಡುಗರು ದುಡಿಯಾರು ನೀನು ಯಾಕೆ ಇಸ್ಕೊಂಬಂದೆ ಮೊದಲು ಕೊಟ್ಟು ಬರೋವು ಅಂತ ಗಲಾಟೆ ಮಾಡ್ದ. ಅದಕ್ಕೇನೆ ಸುಮ್ಮನೆ ಅವರು ಕೊಟ್ಟರೆ ಅವ್ರು ಏನು ಅನ್ಕೊಂತಾರೆ ಸುಮ್ಮನೆ ಇಕ್ಕೆಳಮ್ಮ ಅಂತ ನಾನು ಸುಮ್ಮನೆ ಇಕ್ಕೇಬೇಕು. ಅವಳ ಎಲ್ಲ ಅದಿಕ್ಸಿ ಪಾಲಾಗುತ್ತೆ. ಅಲ್ಲಿ ಸೇರ್ಕೊಂಡವಳಲ್ಲ ಅದಿಕ್ಸಿ ಪಾಲಾಗುತ್ತೆ ಎಲ್ಲಾನ. ಸುಮ್ಮನೆ ಇಕ್ಕೇಬೇಕು ಕೊಟ್ಟಿರೋದ. ಬೇಡಂಬಕೋಬೇಡ ದುಡ್ಡು ನಾನು ಮಾತ್ರ ಯಾರನ್ನ ಕೊಡ್ಲಮ್ಮ ದುಡ್ಡು ಮಾತ್ರ ಬೇಡಂಬಲ್ ಬಿಡು. ಇನ್ಯಾತನ ಕೊಡು ಬೇಡ ಅಂತ ತಿನ್ಬೇಕಾರೆ ದುಡ್ಡು ಮಾತ್ರ ಬೇಡಂಬಲ್ ನಾನು. ಅಲ್ಲ ಮನೆ ಕಟ್ತಾರಂತೆ ಎಲ್ಲ ವಾಪಸ್ ನನ್ನ ಜೇಕಯ್ಯ ಅದನ್ನ ಈ ಕಡೆ ಮನೆ ಹಳೆ ಮನೆ ಕಿತ್ತವ್ರಲ್ಲ ಇದ್ರಾಗೆಲ್ಲ ನಾಲ್ವರು ಹೋದ್ರೂ ಎಲ್ಲ ನಾಲ್ವರು ಅಕ್ಕ ತಂಗಿಯರು ಬಂದರೆ ಎಲ್ಲನ ಅಳಿಯಗಳು ಎಲ್ಲ ಬಂದರೆ ಇಕ್ಕಟ್ಟಾಗುತ್ತೆ. ಹೋಸರ್ಗು ಮನೆಗೆ ಮಗ ಜಾಗಿಲ್ಲ ಅಂತ ಹೇಳಿ ಈ ಕಡೆ ಮನೆನ ಕಟ್ತಾರಂತೆ. ಎಲ್ಲ ವಾಪಸ್ಸಿವ್ರಂತೆ ಚದ್ರ 2,20,000 10,000 ಅಂತಪ್ಪ. ಎಲ್ಲನ ವಾಪಸ್ಸಿವ್ರಂತೆ ಅಗ್ರಿಮೆಂಟ್ ಮಾಡಿಕೊಟ್ಟವ್ರಂತೆ. ಅದಕ್ಕೇನೆ ಚೆನ್ನಾಗೆ ಕಟ್ತಾರಂತೆ ಎಲ್ಲನ. ಅದಕ್ಕೆ ಮನೆಗಿನ ಕಟ್ತಾರೆ ಗಂಡು ಹುಡುಗರಿಲ್ಲ ಏನಿಲ್ಲ ದುಡಿಯಾರು ನೀನೇ ಇಸ್ಕೊಂಬಂದ್ರೆ ಯಾಕೆ ಇಸ್ಕೊಂಬಂದೆ ಅಂತ ಹುಡುಗ ಅವನು ಒಂದು ಅರ್ಥಕ್ಕೆ ಹೇಳ್ತಾನೆ. ನೋಡಮ್ಮ ಏನು ಬೇಕಾಯ್ತಮ್ಮ ಮನೆ ಕಟ್ಟೋದು. ಯಾವ ಗಂಡು ಹುಡುಗರಿಲ್ಲ ಏನಿಲ್ಲ ಸುಮ್ಮನೆ ಒಟ್ಟು ಕಟ್ಕೊಂಡು ಯಾತ್ಕಮ್ಮತ್ತ ಸಾಕು. ಅವರೇ ನೀನು ದಿನ ಬರಲ್ಲ ಹೆಣ್ಣು ಹುಡುಗರು ಏನು ಯಾವಾಗಲ ಹಬ್ಬದಗಡೆದಾಗ ಬರ್ತಾರೆ ಹೋಗ್ತಾರೆ. ಸುಮ್ಮನೆ ಆತ ಕಟ್ಬೇಕಮ್ಮ ಹೇಳತ್ತ. ಹೆಂಗ ಬೋಸಾರು 4 ಜನ ಹೆಣ್ಣು ಹುಡುಗರು 4 ಜನ ಹಳಿಗಳು ಎಲ್ಲರಿಗೂ 2 ಹುಡುಗರು ಆದರೆ 1 ಜನ ಆಗ್ತಾರೆ ಅಲ್ಲಿಗೆ. ಅವರಿಬ್ಬರ ಗಂಡ ಹೆಂಡ್ತಿ ಮಸ್ತಾಗಿ ಆಗ್ತಾರಮ್ಮ. ಬರೋರು ಹೋಗೋರು ಅದಕ್ಕೆ ಮಾಡ್ತಾರೆ. ಇಕ್ಕಟ್ಟಾಗುತ್ತೆ ಹೊಸರ್ಗು ಮನೆಗೆ ಮಕ್ಕು ಕುಕ್ಕ ಮಕ್ಕು ಅಂತ ಹೇಳಿ ಮನೆಗೆ ಇಟ್ಕೊಂಡು ಅವಾಗ ಅರ್ಜೆಂಟಿಗೆ ಕಟ್ಕೊಂಡ್ರು ಮನೆ ಬೀಳಂಗಿತ್ತಲ್ಲ ಅದಕ್ಕೆ ಕಟ್ಕೊಂಡ್ರೆ ಈ ಕಡೆ ಚೆನ್ನಾಗಿ ಕಟ್ತಾರಂತೆಲ್ಲ. ಈಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲ ಕಟ್ತಾರಂತೆ. ಟೈಲ್ಸ್ ಹಾಕಿ ಎಲ್ಲನ ಇವೆಂತದ್ದು ಯಾವ್ದು ಎಲ್ಲ ಡಿಸೈನ್ ಮಾಡ್ತಾರಂತಮ್ಮ. ಎಲ್ಲ ಕಬೋರ್ಡು ಎಲ್ಲ ಮಾಡ್ತಾರಲ್ಲ ಆಗ ಹಂಗೆಲ್ಲ ಮಾಡಿಸ್ತಾರಂತೆ ಎಲ್ಲ ಸ್ಟ್ಯಾಂಡರ್ಡಾಗಿ. ಈ ಸತಿ ಎಲ್ಲ ಚೆನ್ನಾಗಿ ಕಟ್ತಾರೆ ಇವಾಗ. ಇನ್ನೇನು ಒಂದು ಮನೆ ಕಟ್ಸ್ಕೊಂಡ್ರಿ ಇನ್ನೇನು ಯಾವುದೇ ಇರಲ್ಲ ಅವ್ರದ್ದು. ಹೇಳತ್ತ ಏನು ಮಾಡಿರಿ ಏನಕ್ಕೆ ಬಂದಂಗೆ ಗಂಡು ಮಕ್ಳು ಇಲ್ವಲ್ಲ ಏನು ಸುಮ್ಮನತ್ತ. ಸಾಕಾಯ್ತಮ್ಮ ಅದ್ರಾಗೇನಿ ಹೇಳತ್ತ ಇನ್ಯಾಕೆ ಕಟ್ತಿದ್ದಾರತ್ತ ದುಡ್ಡೊಂದು ದಂಡ ಮಾಡ್ಕೊಂಡು. ಯಾಕೆ ಯಾಕ ಹಿಂಗೆ ಹೇಳುತ್ತೆ ಶಾಂತಮ್ಮರು ಈ ಕಡೆ ಮನೆ ಕಟ್ತಾರಂತೆ. ಅದಕ್ಕೇನೆ ಜಯಕ್ಕ ಯಾವ ಗಂಡು ಹುಡುಗರು ಇಲ್ಲ ಏನಿಲ್ಲ ಯಾಕೆ ಕಟ್ತಿದ್ದಾರತ್ತು ಅಂತ ಹೇಳ್ತಾ ಐತಿ. ಅದಕ್ಕೆ ಇರೋ ತಕ್ಕನ ಬ್ಯಾಡ್ವೇನೆ ಮಕ್ಕಳು ಮೊಮ್ಮಕ್ಕಳು ಹೊಳಿಗಳು ಎಲ್ಲ ಹೋದ್ರೆ. ಅಯ್ಯೋ ಇವತ್ತು ನೋಡು ಶಾಂತಕ್ಕ ಹೆಣ್ಮಗಳಾದ್ರೂ ಇವತ್ತೊಂದು ಮನೆ ಕಟ್ಕೊಂಡ್ರು. ಅವೆಣ್ಣು ಹುಡುಗರ್ನೆಲ್ಲ ಓದಿಸಿಳು ಎಲ್ಲನ ಎಂತ ಜನಕ್ಕೆ ಇನ್ನೊಂದು ಮನೆ ಕಟ್ತಾ ಇದ್ದಾಳೆ. ಇವಾಗ ಗಂಡು ಮಕ್ಳು ಇರೋರು 2 ಕೈಯಾಗ ಅದ್ರಾಗ ಆಟ್ರಾಗೆ ಐತಿ ಹೇಳು. ಭಾಗ್ಯಮ್ಮ ನೀನು ನನ್ಗೆ ಹೇಳ್ದಂಗೆ ಹೇಳ್ತೀಯ 2 ಕೈಯಾಗ ಉಮ್ತೀಯ ಅಂತ.
ನಾನು ನಿನ್ಗೆಲ್ಲ ಹೇಳಿದ್ದು ಶಾಂತಕ್ಕಯ್ಯನವಾಗ ಎಲ್ಲ ನಂಬರ್ ಹೆಣ್ಣು ಹುಡುಗರು ಬರಲ್ಲ ಅವರು ಇವತ್ತು ಹೆಣ್ಣು ಹುಡುಗರು ಆದ್ರೂ ಅವಳೆಲ್ಲ ಮನೆಗಿನ ಕಟ್ಕೊಂಡು ಎಲ್ಲನ ಈ ಕಾಲಕ್ಕೆ ತಕ್ಕನಂಗೆಲ್ಲ ಇವಾಗ ಕಟ್ಟಿಸ್ತಾರೆ ಎಲ್ಲ ಶಾನಕ್ಕ ಇದ್ದಾರೆ. ಇವಾಗ ಗಂಡು ಹುಡುಗರು ಇರೋರು ಒಂದು ಮನೇನೂ ಕಟ್ಟಿಲ್ಲ. ಥೋ ನನ್ಗೆ ಹೇಳ್ತೀಯ ನಮ್ಮ ಹುಡುಗರು ಕೊಡ್ತಾವ ಕಣೆ ಭಾಗ್ಯಮ್ಮ. ನೀನು ನನ್ಗೆ ಹೇಳ್ದಂಗೆ ಹೇಳಕ್ಕೆ ಗೊತ್ತಾಳಿ. ಹೇಳು ಹಿಂಗೆ ಹೇಳ್ಬೇಡ, ಬೇಕಾದ್ರೆ ಹೇಳು ಜೇಕಯ್ಯ ನಿನ್ನ ಮಕ್ಳು ಇಬ್ಬರು ಗಂಡು ಮಕ್ಕಳಾದ್ರೂ ನಾನು ಮನೆ ಕಟ್ಟಲಿಲ್ಲ ಅಂತ ಹೇಳು. ಡೈರೆಕ್ಟಾಗಿ ಹೇಳೋದು ಕಲಿಬೇಕು. ಥೋ ಬಿಡ್ರತ್ತ, ಸುಮ್ಮನೆ ಯಾಕೆ ನೀವು ಪರದಾಡ್ತೀರತ್ತ. ಮತ್ತೆ ಒಂಬಕ್ಕೆ ಹೋಗ್ಬಾರ್ದು ಪಾಪ. ಯಾಕೆ ಗಂಡು ಹುಡುಗರಿಲ್ಲ ಏನಿಲ್ಲ ಯಾಕೆ ಕಟ್ಟಬೇಕು ಅಂತಂದ್ರೆ ಅವ್ರೇನು ಇರತಕ್ಕ ಬ್ಯಾಡ್ವಿ. ಮಕ್ಳುಗಳು ಹಳಿಗಳು ಎಲ್ಲ ಮೊಮ್ಮಕ್ಕಳು ಎಲ್ಲ ಬಂದ್ರೆ ಬ್ಯಾಡ್ವಿ. ಕಂಡರ ಮನೆ ಮಕ್ಳು ಕಳ್ಸೋಕ್ಕಾಗುತ್ತೆ. ನಿಜ ಯಾಕೆ ಬರೀ ಹಿಂಗೆ ಹೇಳು ಶಾಂತಕ್ಕಯ್ಯನ ತಡ ಇಲ್ಲ ಅಂದ್ಕೊಂಡ್ಬಂದಿದ್ದು. ನಾನು ಹೇಳಿದ್ ನಿಜ. ಮತ್ತೆ ಅವು ಹೆಣ್ಣು ಹುಡುಗರೆಲ್ಲ ಹೋದ್ಮೇಲೆ ಯಾರು ಓಡಾಡ್ತಾರೆ ಅಲ್ಲಿ? ಗಂಡು ಹುಡುಗರು ಇದ್ರೆ ಬಿಡಪ್ಪ ಅತ್ತ, ಗಂಡು ಹುಡುಗರು ಇದ್ದಾರೆ ಅನ್ಬೋದು. ಗಂಡು ಹುಡುಗರು ಇಲ್ಲ ಏನಿಲ್ಲ, ಬರೇ ಹೆಣ್ಣು ಹುಡುಗರು. ಇನ್ಯಾಕೆ ಹೆಣ್ಣು ಹುಡುಗರು ಇದ್ದು ಕೊಟ್ಟನು ಸುಮ್ಮನೆ ಯಾಕತ್ತ ಅಂತ ಹೇಳಿ ಸುಮ್ಮನೆ ಹೇಳಿ ನಾನೇನೇನು ಕೊಟ್ಟಾರನೇ ಬೇಡ ಅಂದ್ಲಿ. ಸುಮ್ಮನೆ ಯಾಕೆ ದುಡ್ಡು ಅಧ್ವಾನ ಮಾಡ್ಕೊಂಡು ಇಕ್ಕೊಂಡ್ರೆ ನಾಳೆ ಹೊತ್ತಾಗ ಬೇಕಾಗುತ್ತೆ ಅಂತ ಹೇಳಿ, ಕಷ್ಟ ಸುಖಕ್ಕೆ ಬೇಕಾಗುತ್ತೆ, ಯಾರು ನೋಡಲ್ಲ ಅಂತ ಹೇಳಿ ಹೇಳಿದ್ದಷ್ಟೇ. ಸುಮ್ಮನೆ ಒಟ್ಟು ಮನೆ ಕಟ್ಕೊಂಡು ಯಾಕೆ ಐತಲ್ಲ ಇವಾಗ, ಅದಕ್ಕೆ ಹೇಳಿದ್ದು. ಸಾಕು ಒಂದಿಟ್ಟು ಇರಾಕ್ ಒಂದಿಟ್ಟು ಇದ್ರೆ ಒಂದಿಟ್ಟು ಇವಾಗ ಸೀಟ್ ಹಾಕ್ಯವ್ರ, ಒಂದು ಸೀಟ್ ಹಾಕ್ಯಂಡು ಸಿಂಪಲ್ ಆಗಿದ್ರೆ ಸಾಕಮ್ಮ. ಅದನ್ನ ಇವಾಗ ಕೊಟ್ಟದ್ನು ಬೇಕಾರ್ತೀರಾನ ಯಾತನ ಒಂದಿಟ್ಟು ಸೀಟ್ ಹಾಕಿರ ಸುತ್ತ ಗಾಡೆ ಇಕ್ಕಿ ಒಟ್ಟು ಒಂದು ಗೋಡನ್ ಕಟ್ತಂಗೆ ಕಟ್ಟಿರಿ ಸಾಕತ್ತ, ಮಸ್ತ್ ಆಗುತ್ತಮ್ಮ. ಸುಮ್ಮನೆ ಯಾಕೆ ಆಡಂಬ್ರದಾಗ ಕಟ್ಕೊಂಡ್ವಿ ಅಂತ ಹೇಳಿದ್ದು ಭಾಗ್ಯಮ್ಮ. ಗಂಡು ಹುಡುಗರು ಇದ್ರೆ ಬಿಡಪ್ಪ ಕಟ್ಟಿರಿ, ನನ್ನ ಮಕ್ಳಿಗಾದ್ರೂ ಆಗುತ್ತೆ ಅನ್ಬೋದು. ಅಯ್ಯೋ ಹೆಣ್ಣು ಹುಡುಗರೇ ತಾಂಬ್ತಾರೆ ಬಿಡು, ಏನು ತಾಮ್ದಂಗೆ ಬೇರೆ ಕೊಡ್ತಾರೆ ಅನ್ಕೊಂಡಿದೀಯಾ ನೀನು? ಹೆಣ್ಣು ಹುಡುಗರು ಇದಾರಲ್ಲ ತಕೊಂತಾರೆ. ತಾಮ್ಲಮ್ಮ ನಮ್ಗೇನೇನು ಬೇಡ ಕಣೆ ಭಾಗ್ಯಮ್ಮ. ನಾವೇನೇನು ಕಾತ್ಕೊಂಡಿಲ್ಲ, ಮಾಲೆ ಅದ್ರ ದಾರಿ ಸುದ್ದಿ ಹೋಗೇ ಇಲ್ಲ. ನಾವು ಅಲ್ಲಿಗೆ ಹೋಗೋದೇ ಇಲ್ಲ. ಆ ದಾರಿಗೆ ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಯಾಕಂತ ನಾನು ನಾಳೆ ಆ ದಾರಿ ಸುದ್ದಿ ಹೋಗೇ ಇಲ್ಲ. ಮತ್ತು ಬಿಡು ಯಾಕೆ ಮಾತಾಡ್ತೀನಿ, ನಿನ್ಗೆ ಆ ದಾರಿ ಸುದ್ದಿ ಬೇಡ ಅಂದಮೇಲೆ ಮಾತಾಡ್ಬಾರ್ದಮ್ಮ. ಅವ್ರೇನೋ ಮಾಡ್ಕೊಂತಾರೆ ಅವ್ರ ಜಾಗದಾಗ, ಅವ್ರ ದುಡ್ಡು ಅವ್ರ ಕಾಸು ಏನೋ ಮಾಡ್ಕೊಂತಾರೆ. ನೀನು ಅದನ್ನೇ ಹೇಳ್ತೀಯಲ್ಲ ಜಯಕ್ಕಯ್ಯ ಹಂಗೇನಿ. ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದೈತೆ ಶಾಂತಕ್ಕಯ್ಯ. ಬಿಡ್ರತ್ತ ಹೋಗ್ಲಿ, ನೀವು ಯಾಕೆ ಪರದಾಡಕ್ಕೆ ಹೋಗ್ತೀರಾ? ಸುಮ್ಮನಿರತ್ತ, ನೀವು ಪರದಾಡಬೇಡ್ರಿ. ಮತ್ತು ಏನೋ ಮಾಡ್ತಾ ಇದ್ದಾರೆ ಬಿಡಪ್ಪ ಮಾಡ್ಕೊಂಬ್ಳೇಳು ಹೆಣ್ಣು ಹುಡುಗರು ಮಕ್ಕಳರು ಅಂತ ಹೇಳಿ ತಿಳ್ಕೊಬೇಕಮ್ಮ. ಅದು ಬಿಟ್ಟು ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅವಳ್ತಾಗ ಯಾಕೆ ಹೋಗಿ ಹೇಳೋಣ ಹೇಳು ನಾನು ಭಾಗ್ಯಮ್ಮ. ನಾನು ಅವಳ್ತಾಗ ಯಾಕೆ ಹೋಗಿ ಮಾತಾಡೋಣ, ಅವಳ್ತಾಗ ಯಾಕೆ ಮಾತಾಡೋಣ, ನಾನು ನೀನು ಮಾತಾಡಿದ್ದಷ್ಟೇನೆ. ಸುಮ್ಮನೆ ಯಾಕತ್ತ ಪಾಠ ಬಿದ್ದು ಇವಾಗ ಸುಮ್ಮನೆ ಮನೆ ಕಟ್ಸೋದಂದ್ರೆ ಸುಮ್ಮನೆ ಅಲ್ಲ. ಇವಾಗ ಈತಲ್ಲ ಅದಕ್ಕೆ ಬಿಡತ್ತ, ಅದ್ರಾಗ ಇದ್ದಿದ್ರೆ ಸಾಕಾಯಿತು ಹಂಗೇನು. ಇವಾಗ ಮ್ಯಾಕೋ ಕೆಳಕ್ಕೆ ತಗೋ ಕೊಡ್ತಾರಂತೆ ಅದಕ್ಕೇನೆ. ಅಲ್ಲ ಹಂಗೆ ಮಾತಾಡ್ಬಾರ್ದು ಜಯಕ. ಅವ್ರ ಮನಸ್ಸಿಗೆ ಬಿದ್ದರೆ ಅವ್ರು ಎಷ್ಟು ನೋವು ಮಾಡ್ಕೊಂತಾರೆ ಹೇಳು. ನೋಡಪ್ಪ ನಮ್ಗೆ ಹೆಣ್ಣು ಹುಡುಗರು ಹಾಕೋದಕ್ಕೆ ಹಿಂಗೆ ಮಾತಾಡಿರು ಅಂತ ಅವ್ರು ನೋವು ಮಾಡ್ಕೊಂಬಲ್ಲ. ಮನ್ಸಿಗೆ ಹಂಗೆ ಮಾತಾಡಬಾರ್ದು. ನೀನು ಹಂಗೆ ಮಾತಾಡೋಕೆ ಹೋಗ್ಬಾರ್ದು ಯಾರಿಗೆ ಆಗಲಿ ಹೇಳು. ಹೆಣ್ಣು ಹುಡುಗರು ಅಂತ ಹೇಳಿ ಹೆಣ್ಣು ಗಂಡು ಹುಡುಗರು ಇಲ್ಲ ಯಾಕೆ ಅಂದ್ರೆ ಅವ್ರಿಗಿರೋ ತಕ್ಕನಾಗಲಿ ಅವ್ರಿಗೆ ಬೇಕಾಗುತ್ತೆ. ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ ನೀನು ಯಾರಿಗೆ ಆಗಲಿ ಹೇಳು. ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತೇ ಅಲ್ಲ. ಇವತ್ತು ಹೆಣ್ಮಕ್ಳು ತಾಯಿ ಆದ್ರೂ ಅವಳೆಂತ ಗೌರವಿಸ್ತೀವತ್ತು. ಬಿಡ್ರಮ್ಮ ತಾಯರು ಏನು ನೀವು ಜೇಕೈಗೆ ಗೊತ್ತಾಗಲ್ಲ ಸುಮ್ಮನೆ ಮಾತಾಡ್ತಾಳೆ. ಅದಕ್ಕೆ ಮತ್ತು ನಾನು ಸರಿಯಾಗಿ ಹೇಳಿದೆ ರಾಜಕಯ್ಯ. ಅರ್ಥವಾಗಲಿ ಅಂತಲೇನೆ ಸರಿಯಾಗಿ ಹೇಳಿದೆ. ಇವಾಗ ಗಂಡು ಹುಡುಗರು ಇರೋರು ಎರಡು ಕೈಯಾಗ ಉಮ್ತಾರೆ. ನನಗೆ ಎರಡು ಗಂಡು ಅಂಬಳಿ ಇವಳು ಇವತ್ತು ಎರಡು ಕೈಗೆ ಉಮ್ತಾಳೆ. ಅವ್ರು ತಗೊಂಡು ಇವ್ರು ತಗಿರೋ ಸಾಸೆ ಇಟ್ಲ ಬೈಸ್ಕೊಂಡು ಅತ್ಲಾಗ ಬೈಸ್ಕೊಂಡು ಓಡಾಡ್ತಾಳೆ ಇವಳು. ಸುಮ್ಮನೆ ಇವಾಗ ಅನ್ನಿಸ್ಕೊಂಡು ಇರ್ತಾಗ ಓಡಾಡೋದು ಅಷ್ಟೇನೆ. ಇವಳಿಗೆ ಏನೋ ಬೆಲೆ ಇಲ್ಲ. ಅಲ್ಲಿ ಇಬ್ಬರು ಗಂಡು ಮಕ್ಳು ಇದ್ದಾರಮ್ಮ. ಇವರು ಒಂದು ಮನೆ ಕಟ್ಟಿದೇನಮ್ಮ ಇವರಿಬ್ರು ಗಂಡು ಮಕ್ಳಿಗೆ. ಮಾತಾಡಬಾರ್ದಲ್ಲ, ಕಟ್ತಾರೆ ಇವತ್ತಲ್ಲ ನಾಳೆಗೆ ಇವ್ರೂ. ಆದರೆ ಇವತ್ತು ಹೆಣ್ಣು ಹುಡುಗರು ಇಟ್ಕೊಂಡು ಇವತ್ತು ಎಷ್ಟು ಕಷ್ಟ ಬಿದ್ದಾಳೆ ಶಾಂತಮ್ಮ. ಇವಳು ಏನು ಕಷ್ಟ ಬಿದ್ದಿಲ್ಲ ಏನಿಲ್ಲ ಜಯಕೈ. ಸುಮ್ಮನೆ ಬರೀ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಿದ್ದೇನೆ. ಇಬ್ರು ಗಂಡು ಮಕ್ಕಳು ಅಂತ ನೋಡಿದ್ರಲ್ಲ ವೀಕ್ಷಕರೇ. ಈ ಜಯಮ್ಮನಿಗೆ ಸರಿಯಾಗಿ ಹೇಳಿದೆ. ಮನೆ ಕಟ್ತೀವಿ ಅಂತ ಹೇಳಿದ್ಕೆ ಶಾಂತಮ್ಮ ಯಾವ ಗಂಡು ಹುಡುಗರು ಇಲ್ಲ ಏನಿಲ್ಲ ಯಾಕೆ ಬೇಕು ಅಂತಾಳೆ. ಅಲ್ಲ ಇರೋರ್ಗನ ಬೇಡವೆ ಇರತಕ್ಕ ನನ್ನ ಮಕ್ಕಳು ಬಂದು ಹೋಗೋಕ್ಕೂ ಎಲ್ಲನ ಬೇಡವೆ ಹೆಣ್ಮಕ್ಳೇ ತಾಂತಾರೆ. ಇವಳಿಗೆ ಒಟ್ಟುರಿ ನನ್ನ ಮಕ್ಕಳು ಮಾಡಲಿಲ್ವಲ್ಲ, ನನ್ನ ಮಕ್ಕಳು ಕಟ್ಟಲಿಲ್ವಲ್ಲ ಅಂಬೋದು ಒಟ್ಟುರಿ ಜಯಮ್ಮಗೆ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.